ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಟೊಮೆಟೊ ರೈಸ್ ಮಾಡಿದ್ದೆ. ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಮಕ್ಕಳು ಯಾವಾಗಲೂ ಟಿಫನ್ ತಿಂತಾರಲ್ಲ ಬೆಳಗ್ಗೆ ಟೈಮು, ಡೈಲಿ ಮಾಡಲೇಬೇಕು ಬಾಕ್ಸ್ಗೆ ಎಲ್ಲನೂ. ಹಾಗಾಗಿ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಈ ಸತಿ. ರೆಗ್ಯುಲರಾಗಿ ಒಂದೇ ಥರ ಮಾಡೋದಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ. ಮೊಸರು ಹಾಕಿ ಮಾಡೋದು, ಮತ್ತು ಕುಷ್ಕ ಟೈಪ್ ಮಾಡೋದು, ಈ ಥರ ಮಾಡ್ಕೊತೀನಿ. ಇವತ್ತು ಮಾಡ್ತಾರೆ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, 2 ಪಲಾವ್ ಎಲೆ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಬಿರಿಯಾನಿಗೆ ಹಾಕ್ಕೊಳ್ಳೋ ಥರ ಹಾಕ್ಕೋಬೋದು ಆರಾಮಾಗಿ. ಚಕ್ಕೆ 2 ಇಂಚು, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ನಾವು ನಿಮಗೆ ಆನಿಯನ್ ಎಷ್ಟು ಬೇಕಿದೆ ಅಷ್ಟನ್ನ ಕಟ್ ಮಾಡಿ ಇಟ್ಕೊಳ್ಬೋದು. ಮಸಾಲೆ ಸ್ವಲ್ಪ ಜಾಸ್ತಿ ಬೇಕನ್ನೋರು ಒಂದು 3 ಆನಿಯನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಮೀಡಿಯಮ್ ಸೈಜ್ದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬರಬೇಕಾದ್ರೇ ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ತಿಲ್ಲ, ನೀವು ಬೇಕಿದ್ರೆ ಸೀಳ್ಬಿಟ್ಟು ಹಾಕ್ಬೋದು. ನಾನು 4 ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ, ಅದುವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ತುಪ್ಪ ಇಷ್ಟ ಇಲ್ಲ ಅನ್ನೋರು ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು. ಮಕ್ಕಳು ಖಾಲಿ ಹೊಟ್ಟೆಲಿ ತಿಂತಾರಲ್ಲ, ಅದಕ್ಕೆ ಸ್ವಲ್ಪ ಈ ಸತಿ ಮಸಾಲೆ ಕಡಿಮೆ ಮಾಡಿದೆ. ಸಂಡೇ ಎಲ್ಲ ಚಿಕನ್ ಎಲ್ಲ ತಿಂದು ಮತ್ತೆ ಸೋಮವಾರ ಮತ್ತೆ ಮಸಾಲೆ ಅಂದರೆ ಮಕ್ಕಳಿಗೆ ಮತ್ತೆ ಬೇಜಾರಾಗುತ್ತೆ. ಮತ್ತೆ ಬಾಕ್ಸ್ಗೂ ಅದೇ ಹಾಕಿ ಕಳಿಸ್ತೀವಲ್ಲ, ಹಾಗಾಗಿ ಈಗ ಎಲ್ಲ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಾಯಿತು. ಈಗ 3 ಟೊಮೆಟೊ ಹಚ್ಚಿಟ್ಕೊಂಡಿರೋದು ಟೊಮೆಟೊ ಹಾಕ್ಕೊಂಡಾದ್ಮೇಲೆ ನಾವು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪನ್ನ ಅದ್ರ ಜೊತೆಗೇ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದ್ರ ಜೊತೆಗೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ನಾನು ಟೊಮೆಟೊ ಜೊತೆಗೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯಲಿ. ಅರಿಶಿನ ಎಲ್ಲ ಉಪ್ಪು ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬೇಗ ಬೆಂದೋಗುತ್ತೆ, ಸಾಫ್ಟಾಗಿ ಆಗಿಬಿಡುತ್ತೆ ಟೊಮೆಟೊ. ಇದೆಲ್ಲ ಸೈಡ್ಸಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗಿನ್ನೂ ಬೇಯಬೇಕಿದು. ಇದಕ್ಕೆ ಬೇಕಿದ್ರೆ ನೀವು ಮೊಟ್ಟೆ ಕೂಡ ಬೇಯಿಸಿ ಬಿಡಿಸಿ ಇದಕ್ಕೆ ಹಾಕ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಬಟಾಣಿ, ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಮತ್ತು ಸ್ವಲ್ಪ ಕ್ಯಾರೆಟು, ಬೀನ್ಸು ಅದೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ. ಈಗ ಅದ್ರ ಜೊತೆಗೇ ನಾನು ಪುದೀನ ಒಂದು ಅರ್ಧ ಹಿಡಿಯಷ್ಟು, ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು, 2 ಸೇರಿ 1 ಹಿಡಿಯಷ್ಟು ತೊಳೆದು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಪುದೀನ ಮತ್ತು ಕೊತ್ತಂಬರಿ. ಅದರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲನೂ ಅಂಗಡಿಯಿಂದ ತರಬೇಡಿ, ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ನೋಡಿದ್ರೇ ಗೊತ್ತಾಗುತ್ತೆ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಇವಾಗ ಗರಂ ಮಸಾಲೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ ಯೂಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಮಸಾಲೆ ನಾನು ಜಾಸ್ತಿ ಉಪಯೋಗಿಸ್ತಿಲ್ಲ ಈ ಸತಿ, ಹಾಗಾಗಿ ಅಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದೇ ಮಸಾಲೆ ಸಾಕಾಗುತ್ತೆ. ನಿಮ್ಗೆ ಇನ್ನೂ ಚೆನ್ನಾಗಿ ಕಲ್ಲರು ಎಲ್ಲ ಬರಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಉಪಯೋಗಿಸಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಮ್ಮ ಮನೇಲಿ ನಾರ್ಮಲಾಗಿ ಉಪಯೋಗಿಸೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಇದೆ ಇವತ್ತು. ಇಲ್ಲ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಕು ಅನ್ನೋರು
ಇದು ಬರುತ್ತಲ್ಲ ಬಿರಿಯಾನಿ ಪೌಡರು ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಉಪಯೋಗಿಸ್ಬೋದು, ಇಲ್ಲಾಂದರೆ ಚಿಕನ್ ಮಸಾಲೆ ಕೂಡ ಉಪಯೋಗಿಸ್ಬೋದು. ಈಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿನ. ಈಗ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಹೊಂದ್ಕೊಳ್ಳೋ ಥರ ಮಸಾಲೆ. ನಾನು ಹೇಳ್ದಂಗೆ ಬಿರಿಯಾನಿ ಮಸಾಲೆ, ಟೊಮೆಟೊ ಇದು ಕೂಡ ಸಿಗುತ್ತೆ, ಟೊಮೆಟೊ ರೈಸ್ದು ಕೂಡ ಮಸಾಲೆ ಸಿಗುತ್ತೆ. ಅದನ್ನು ತಂದು ಕೂಡ ನೀವು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ನಿಮಗೆ ಕಲ್ಲರು ಎಲ್ಲ ಚೆನ್ನಾಗಿ ಬರುತ್ತೆ, ಮಸಾಲೆನೂ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ ಮಸಾಲೆ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿಗೆ 1 ಲೋಟ ಅಕ್ಕಿಗೆ ನಾನು 1.5 ಲೋಟ ಅಥವಾ 2 ಲೋಟ ನೀರು ತೊಗೋತೀನಿ. ನಾರ್ಮಲಾಗಿ ಅಕ್ಕಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡಿದ್ದೀನಿ. ಅಕ್ಕಿ 2 ಲೋಟ ತೊಗೊಂಡಿದ್ದೆ. ಈಗ ನಾನು 3 ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನೀರಾಗ್ಬಿಟ್ರೂ ಟೊಮೆಟೊ ರೈಸ್ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆ ನೀರು ತೊಗೊಂಡಿದ್ದೀನಿ. ಜಾಸ್ತಿ ಕಡಿಮೆ ತೊಗೊಂಡ್ರೂ ತಳ ಹೊತ್ಬಿಡುತ್ತೆ, ನೋಡಿಕೊಂಡು ತೊಗೊಳ್ಳಿ. ಈಗ ಟೇಸ್ಟ್ ನೋಡ್ಕೊಳ್ಳೋಣ. ಈಗ ಉಪ್ಪು ಕಡಿಮೆ ಇದೆ ಅನ್ನಿಸ್ತಾ ಇದೆ. ಈಗ ಟೇಸ್ಟ್ ನೋಡಿಕೊಂಡು ನೀವು ಅಷ್ಟೇ ಉಪ್ಪು ಖಾರಕ್ಕೆ ಇವಾಗ ಹಾಕಕ್ಕೆ ಹೋಗಬೇಡಿ. ಖಾರ ಕಡಿಮೆ ಇದ್ದರೆ ಉಪ್ಪು ಮಾತ್ರ ಹಾಕ್ಕೊಳ್ಳಿ. ಖಾರ ಮುಂಚಿತವಾಗಲೇ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಈಗ ತೀರಾ ಕಡಿಮೆ ಇದೆ ಖಾರ ಅಂದರೆ ಸ್ವಲ್ಪ ಖಾರನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಆದಮೇಲೆ ಮುಚ್ಚಳನ ಮುಚ್ಕೊಳ್ಳಿ. ಖಾರ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಕ್ಕೆ ಹೋಗಬೇಡಿ ಯಾವತ್ತೂ. ಈಗ ಉಪ್ಪು ಕಡಿಮೆ ಇತ್ತು, ನಾನು ಹಾಕ್ಕೊಂಡಿದ್ದೀನಿ, ಮುಚ್ಚಳ ಮುಚ್ಕೋತಾ ಇದ್ದೀನಿ ಈಗ ಕುಕ್ಕರ್ದು. ಈಗ ವಿಷಲಿಟ್ಟು ಕೂಗಿಸ್ಕೊಳ್ಳೋಣ ಇದನ್ನು. ಈಗ ಆಗಿದೆ, ರೆಡಿಯಾಗಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ತುಂಬ ಜಾಸ್ತಿ ಮಸಾಲೆ ಇಲ್ಲ, ಕಡಿಮೆ ಮಸಾಲೆ ಇಲ್ಲ, ಮೀಡಿಯಮ್ ಆಗಿದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ಬಿಟ್ರೆ ಅಂತೂ ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾರಿ ಕ್ಲೋಸ್ ಮಾಡಿ, ಒಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಕ್ಲೋಸ್ ಮಾಡಿ ತೆಗಿಯೋದ್ರಿಂದ ಒಳ್ಳೆ ಚೆನ್ನಾಗಾಗಿರುತ್ತೆ ರೈಸು. ಮತ್ತು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಿಕ್ಸ್ ಮಾಡಿಬಿಟ್ಟು ಹಂಗೆ ತಿನ್ನೋದ್ರ ಬದಲಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ ಬಿಟ್ಟು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ರೈಸ್ ಟೇಸ್ಟು.